ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಪ್ ಜೆಮಿನಿ ನೇಮಕಾತಿ 2026 ಬಿಸ್ನೆಸ್ ಎನಲಿಸ್ಟ್ ಹುದ್ದೆಗಳು. ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲದವರು ಇಬ್ಬರು ಕೂಡ ಇಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ಬೋದು. ಅರ್ಹತೆ ಬ್ಯಾಚುಲರ್ ಮತ್ತು ಮಾಸ್ಟರ್ ಡಿಗ್ರಿ ಆಗಿರಬೇಕು. ಆಕರ್ಷಕ ಸಂಬಳ ಪ್ಯಾಕೇಜ್ ಕೂಡ ಅವೈಲೇಬಲ್ ಇದೆ. ಹೆಸರು ನೀವು ಕೇಳಿರ್ಬೋದು, ಹಾಗಾಗಿ ಇಂಜಿನಿಯರ್ ಸ್ಟೂಡೆಂಟ್ಗಳು ಮಿಸ್ ಮಾಡದೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ IT ಹಾಗೂ ಕನ್ಸಲ್ಟಿಂಗ್ ಕಂಪನಿಯಲ್ಲಿ ಒಂದಾದ ಕ್ಯಾಪ್ ಜೆಮಿನಿ ಸಂಸ್ಥೆಯಲ್ಲಿ ಪ್ರಕಟವಾಗಿರುವ ಬಿಸ್ನೆಸ್ ಎನಲಿಸ್ಟ್ ಹುದ್ದೆಯ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವು ಬ್ಯಾಚುಲರ್ಸ್ ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಪೂರ್ಣಗೊಳಿಸಿದ್ದರೆ ಮತ್ತು ಉತ್ತಮ ಕಂಪನಿಯಲ್ಲಿ ಉದ್ಯೋಗ ಪಡೆಯುವ ಕನಸನ್ನು ಹೊಂದಿದ್ದರೆ ಈ ಅವಕಾಶ ನಿಮಗಾಗಿ ಆಗಿರಬಹುದು. ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲದವರು ಅಭ್ಯರ್ಥಿಗಳು ಎರಡೂ ಕೂಡ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಹಾಗೂ ಈ ಮಾಹಿತಿಯನ್ನು ಉದ್ಯೋಗ ಹುಡುಕುತ್ತಿರುವ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಕ್ಯಾಪ್ ಜೆಮಿನಿ ವಿಶ್ವದ ಪ್ರಮುಖ IT ಸೇವೆ, ತಂತ್ರಜ್ಞಾನ ಸಲಹೆ ಹಾಗೂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಸೇವೆಗಳನ್ನು ಒದಗಿಸುವ ಕಂಪನಿಯಾಗಿದ್ದು, ಈ ಸಂಸ್ಥೆ 50ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಸೇವೆಯನ್ನು ನೀಡುತ್ತಿದ್ದು ಲಕ್ಷಾಂತರ ಉದ್ಯೋಗಿಗಳನ್ನು ಹೊಂದಿದ್ದು, ಭಾರತದಲ್ಲಿಯೂ ಬೆಂಗಳೂರು, ಹೈದರಾಬಾದು, ಪುಣೆ, ಮುಂಬೈ ಸೇರಿದಂತೆ ಅನೇಕ ನಗರಗಳಲ್ಲಿ ಕ್ಯಾಪ್ ಜೆಮಿನಿ ತನ್ನ ಕಚೇರಿಯನ್ನು ಹೊಂದಿದೆ. ಈ ಕಂಪನಿಯಲ್ಲಿ ಕೆಲಸ ಮಾಡುವುದರಿಂದ ಉತ್ತಮ ಸಂಬಳ, ವೃತ್ತಿ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕೆಲಸದ ಅನುಭವ ಪಡೆಯುವಂಥ ಅವಕಾಶವನ್ನು ಸಿಗುತ್ತದೆ. ಕಂಪನಿ ಹೆಸರು ಕ್ಯಾಪ್ ಜೆಮಿನಿ, ಹುದ್ದೆ ಹೆಸರು ಬಿಸ್ನೆಸ್ ಎನಲಿಸ್ಟ್. ಉದ್ಯೋಗ ಪ್ರಕಾರ ಫುಲ್ ಟೈಮ್ ಆಗಿದ್ದು, ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲದವರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಹತೆ ಬ್ಯಾಚುಲರ್ಸ್ ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು. ಉದ್ಯೋಗ ಸ್ಥಳ ಪುಣೆ, ಹೈದರಾಬಾದು, ಬೆಂಗಳೂರು, ಮುಂಬೈ. ಬಿಸ್ನೆಸ್ ಎನಲಿಸ್ಟ್ ಎಂದರೆ ಈ ಹುದ್ದೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯು ಮುಖ್ಯ ಜವಾಬ್ದಾರಿ ವ್ಯವಹಾರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ತಂತ್ರಜ್ಞಾನ ಪರಿಹಾರಗಳ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಒದಗಿಸುವುದು. ಸರಳವಾಗಿ ಹೇಳುವುದೆಂದರೆ ಬಿಸ್ನೆಸ್ ಎನಲಿಸ್ಟ್ ಸಂಸ್ಥೆಯ ವ್ಯವಹಾರ ಹಾಗೂ ತಂಡ ಹಾಗೂ ತಾಂತ್ರಿಕ ತಂಡದ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತಾರೆ. ಅವರು ಗ್ರಾಹಕರ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಸರಿಯಾದ ಯೋಜನೆ ಹಾಗೂ ಪರಿಹಾರಗಳಾಗಿ ರೂಪಿಸುವ ಕೆಲಸವನ್ನು ಮಾಡುತ್ತಾರೆ. ಇಲ್ಲಿ ಪ್ರಮುಖ ಜವಾಬ್ದಾರಿಗಳು: ವ್ಯವಹಾರ ಅಗತ್ಯಗಳನ್ನು ಸಂಗ್ರಹಿಸುವುದು, ಗ್ರಾಹಕರೊಂದಿಗೆ ಸಂವಹನ ನಡೆಸುವುದು, ಡೇಟಾ ವಿಶ್ಲೇಷಣೆ ಮಾಡುವುದು, ವರದಿಗಳು ಮತ್ತು ಡಾಕ್ಯುಮೆಂಟುಗಳನ್ನು ತಯಾರಿಸುವುದು, ತಾಂತ್ರಿಕ ತಂಡದೊಂದಿಗೆ ಕೆಲಸವನ್ನು ಮಾಡುವುದು, ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರವನ್ನು ಸೂಚಿಸುವುದು, ಯೋಜನೆಗಳ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸ್ಟೇಕ್ ಹೋಲ್ಡರ್ಸ್ ಜೊತೆ ಸಮನ್ವಯವನ್ನು ಸಾಧಿಸುವುದು. ಇಲ್ಲಿರುವಂಥ ಬೇಕಾಗಿರುವಂಥ ಕೌಶಲ್ಯಗಳು: ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿರಬೇಕು, ಅಂದರೆ ಮಾತನಾಡುವ ಹಾಗೂ ಬರವಣಿಗೆ ಸಂವಹನ ಕೌಶಲ್ಯ ಉತ್ತಮವಾಗಿರಬೇಕು. ಅನಾಲಿಟಿಕಲ್ ಥಿಂಕಿಂಗು, ಡೇಟಾ ಹಾಗೂ ಮಾಹಿತಿಯನ್ನು ವಿಶ್ಲೇಷಿಸುವ ಸಾಮರ್ಥ್ಯ ಇರಬೇಕು. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು, ಅಂದರೆ ಸಮಸ್ಯೆಯನ್ನು ಗುರುತಿಸಿ ಸರಿಯಾದ ಪರಿಹಾರವನ್ನು ಸೂಚಿಸುವ ಕೌಶಲ್ಯ. ಹಾಗೆ ಡಾಕ್ಯುಮೆಂಟೇಷನ್ ಸ್ಕಿಲ್ ಇರಬೇಕು, ವರದಿಗಳು ಹಾಗೂ ಡಾಕ್ಯುಮೆಂಟುಗಳನ್ನು ಸಿದ್ಧಪಡಿಸುವ ಸಾಮರ್ಥ್ಯ ಇರಬೇಕು. ಹಾಗೆ ಟೀಮ್ ಕೊಲಾಬರೇಷನ್, ತಂಡದೊಂದಿಗೆ ಉತ್ತಮವಾಗಿ ಕೆಲಸ ಮಾಡುವ ಗುಣವನ್ನು ಇರಬೇಕು. ಅರ್ಜಿಯನ್ನು ಸಲ್ಲಿಸಲು ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಇತ್ತೀಚೆಗೆ ಗ್ರ್ಯಾಜುಯೇಷನು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನು ಪೂರ್ಣಗೊಳಿಸಿದ್ದರೆ ಹಾಗೂ ಬಿಸ್ನೆಸ್ ಅನಾಲಿಸಿಸ್ ಮತ್ತು ಡಾಟಾ ಅನಾಲಿಸಿಸ್ ಅಥವಾ IT ಕ್ಷೇತ್ರದಲ್ಲಿ ವೃತ್ತಿ ಆರಂಭಿಸಲು ಬಯಸುತ್ತಿದ್ದರೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಎಕ್ಸ್ಪೀರಿಯನ್ಸ್ಡ್ ಅಭ್ಯರ್ಥಿಗಳು: ಈ ಹುದ್ದೆಗೆ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು ಉತ್ತಮ ಅವಕಾಶವಾಗಿದ್ದು, ಇದು ಫಂಕ್ಷನಲ್ ಕನ್ಸಲ್ಟೆಂಟು, ಬಿಸ್ನೆಸ್ ಅನಲಿಸ್ಟು, ಡಾಟಾ ಅನಲಿಸ್ಟು ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳು ಹೆಚ್ಚಿನ ಆದ್ಯತೆ ಪಡೆಯುವಂಥ ಸಾಧ್ಯತೆ ಇದೆ. ಇಲ್ಲಿ ಶಿಕ್ಷಣ ಅರ್ಹತೆಗಳು: ಕೆಳಗಿನ ಯಾವುದೇ ಪದವಿಯನ್ನು ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ BE, BTech, BCA, BSc, BCom, BA, MBA, MCA, MTech, MSc ಅಥವಾ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸ್ ಡಿಗ್ರಿಯನ್ನು ಹೊಂದಿರಬೇಕು. ಉದ್ಯೋಗ ಸ್ಥಳಗಳು ಬೆಂಗಳೂರು, ಹೈದರಾಬಾದು, ಪುಣೆ, ಮುಂಬೈ ಆಗಿರುತ್ತದೆ. ಭಾರತದ ಆರ್ಥಿಕ ರಾಜಧಾನಿ ಹಾಗೂ ಪ್ರಮುಖ ಕಾರ್ಪೊರೇಟ್ ಹಬ್ಗಳು:
ಮತ್ತು ಪುಣೆಯಲ್ಲಿ IT ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಮುಖ ನಗರ. ಹೀಗೆ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳ ಕೇಂದ್ರವಾಗಿದೆ. ಕ್ಯಾಪ್ ಜೆಮಿನಿಯಲ್ಲಿ ಕೆಲಸ ಮಾಡುವಾಗ ನಿಮಗೆ ಒಳ್ಳೆಯ ರೀತಿಯ ಸಂಬಳ, ವೃತ್ತಿ ಬೆಳವಣಿಗೆ, ಅಂತಾರಾಷ್ಟ್ರೀಯ ಯೋಜನೆಯಲ್ಲಿ ಕೆಲಸ ಮಾಡುವ ಅವಕಾಶ ಮತ್ತು ಆರೋಗ್ಯ ವಿಮೆ, ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ, ಉತ್ತಮ ಕೆಲಸದ ವಾತಾವರಣ, ವರ್ಕ್ ಲೈಫ್ ಬ್ಯಾಲೆನ್ಸ್, ಗ್ಲೋಬಲ್ ಎಕ್ಸ್ಪೋಸರ್ ಇರುತ್ತದೆ. ಆಯ್ಕೆ ಪ್ರಕ್ರಿಯೆಯು ಸಾಮಾನ್ಯವಾಗಿ ಆಯ್ಕೆ ಪ್ರಕ್ರಿಯೆ ಕೆಳಗಿನ ಹಂತಗಳನ್ನು ಒಳಗೊಂಡಿರಬಹುದು. 1. ಆನ್ಲೈನ್ ಅಪ್ಲಿಕೇಶನು ಮತ್ತು ರೆಸ್ಯೂಮ್ ಸ್ಕ್ರೀನಿಂಗು ಮತ್ತು ಅಸೆಸ್ಮೆಂಟು ಟೆಸ್ಟು ಮತ್ತು ಟೆಕ್ನಿಕಲ್ ಇಂಟರ್ವ್ಯೂ ಮತ್ತು HR ಇಂಟರ್ವ್ಯೂ ಮತ್ತು ಫೈನಲ್ ಸೆಲೆಕ್ಷನ್ ಆಗಿರುತ್ತದೆ. ರೆಸ್ಯೂಮ್ ತಯಾರಿಸುವಾಗ ಗಮನಿಸಬೇಕಾದಂಥ ವಿಷಯಗಳು: ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ರೆಸ್ಯೂಮಲ್ಲಿ ಈ ಮಾಹಿತಿಯನ್ನು ಇಡಬೇಕು. ಶಿಕ್ಷಣ, ಕೌಶಲ್ಯ, ಇಂಟರ್ನ್ಶಿಪ್ ಅನುಭವ, ಪ್ರಾಜೆಕ್ಟು, ಸರ್ಟಿಫಿಕೇಷನು, ಸಂಪರ್ಕ ಮಾಹಿತಿಯನ್ನು ಹೊಂದಿರಬೇಕು. ಒಳ್ಳೆಯ ರೆಸ್ಯೂಮ್ ನಿಮ್ಮ ಆಯ್ಕೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಅರ್ಜಿಯನ್ನು ಸಲ್ಲಿಸಲು ಕೆಳಗಿನ ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಪ್ ಜೆಮಿನಿ ಕರಿಯರ್ ಪೋರ್ಟಲ್ ಅನ್ನು ತೆರೆಯುತ್ತದೆ. ಜಾಬ್ ಡಿಸ್ಕ್ರಿಪ್ಷನನ್ನು ಕಂಪ್ಲೀಟಾಗಿ ಓದಿಕೊಳ್ಳಬೇಕು. ನಂತರ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿವರವನ್ನು ಭರ್ತಿ ಮಾಡಬೇಕು. ನಂತರ ನಿಮ್ಮ ರೆಸ್ಯೂಮನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸುವ ಲಿಂಕ್ ಇದೆಯಲ್ಲ, ನಿಮಗೆ ಲಿಂಕ್ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ನೀವು ನೇರವಾಗಿ ಅಪ್ಲೈ ಮಾಡ್ಬೋದು. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲೂ ಕೂಡ ಲಿಂಕನ್ನು ಶೇರ್ ಮಾಡಲಾಗುತ್ತೆ, ಅಲ್ಲಿಂದ ಕೂಡ ನೀವು ನೇರವಾಗಿ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡುವಾಗ ಲಿಂಕನ್ನು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಮೊಬೈಲು ಅಥವಾ ಲ್ಯಾಪ್ಟಾಪ್ ಮುಖಾಂತರ ನಿಮ್ಮಲ್ಲಿ ಮೊಬೈಲಲ್ಲಿ ಇರುವಂಥ ಯಾವುದೇ ಬ್ರೌಸರ್ ಮುಖಾಂತರ ಇದನ್ನು ಓಪನ್ ಮಾಡ್ಕೋಬೋದು. ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಅಫಿಷಿಯಲ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗುತ್ತೆ. ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಇರುವ ಎಷ್ಟು ಸ್ಪೀಡಾಗಿದೆ ಅಷ್ಟು ಬೇಗನೆ ಇದು ಓಪನ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ನಂತರ ಇಲ್ಲಿ ಅಫಿಷಿಯಲ್ ಕಂಪನಿ ಕಡೆ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ತಾ ಇದ್ದೀರಾ, ಹೌದಲ್ವಾ? ರೀಡೈರೆಕ್ಟ್ ಆದಾಗ ಇಲ್ಲಿ ನೋಡ್ಕೋಬೋದು. ವೆಯ್ಟ್ ಮಾಡಿದಾಗ ಕಂಪನಿ ವೆಬ್ಸೈಟ್ ಇಲ್ಲಿ ಓಪನ್ ಆಗಿದೆ. ಓಪನ್ ಆದಾಗ ಇಲ್ಲಿ ಕೆಳಗಡೆ ಕ್ಲಿಕ್ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇದನ್ನು ಎಕ್ಸೆಪ್ಟ್ ಅಂತ ಕೊಟ್ಟಿದ್ದೀನಿ. ಎಕ್ಸೆಪ್ಟ್ ಅಂತ ಕೊಟ್ಟಾಗ ನೋಡಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಹೌದಲ್ಲ, ನೋಡ್ಬೋದು ಇಲ್ಲಿ ಕ್ಯಾಪ್ ಜೆಮಿನಿ ಬಿಸ್ನೆಸ್ ಅನಾಲಿಸ್ಟ್ ಮುಂಬೈ, ಬೆಂಗಳೂರು, ಪುಣೆ, ಹೈದರಾಬಾದ್ ಲೊಕೇಶನ್ ಆಗಿರುತ್ತದೆ. ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಇಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಓದ್ಕೊಳ್ಬೋದು. ಇಲ್ಲಿ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ನಾನು ಕನ್ನಡದಲ್ಲಿ ನಿಮಗೆ ವಿವರಿಸಿ ಹೇಳಿದ್ದೀನಿ, ಹೌದಲ್ವಾ? ನೀವು ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಸಾಕು. ಕ್ಲಿಕ್ ಮಾಡಿದಾಗ ನೀವು ನೆಕ್ಸ್ಟ್ ಪೇಜಿಗೆ ರೀಡೈರೆಕ್ಟ್ ಆಗ್ತಾ ಇದ್ದೀರಾ, ಹೌದಲ್ವಾ? ಇಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ರಿಜೆಕ್ಟ್ ಆಲ್, ಅಕ್ಸೆಪ್ಟ್ ಆಲ್ ಕುಕ್ಕೀಸ್ ಅಂತ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆ ಅಂತ ವೆಯ್ಟ್ ಮಾಡುವ. ಓಕೆ, ಹೌದಲ್ಲ? ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಮೊದಲನೇದಾಗಿ ನೀವು ಇಲ್ಲಿ ಸೈನ್ ಇನ್ ಮಾಡಬೇಕು. ಅಂದರೆ ನೀವು ಹೊಸಬರಾದರೆ ಇಲ್ಲಿ ರಿಜಿಸ್ಟರ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಅಂದರೆ ಲಾಗಿನ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ರೆಸ್ಯೂಮ್ ಇದೆಯಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಕವರ್ ಲೆಟರ್, ಅಟ್ಯಾಚ್ ಕವರ್ ಲೆಟ್ರ್ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಇಮೇಲ್ ID ಮತ್ತು ರಿಪೀಟ್ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಕೊಡಬೇಕು. ಪಾಸ್ವರ್ಡನ್ನು ಕೊಟ್ಟು ರೀಟೈಪ್ ಪಾಸ್ವರ್ಡನ್ನು ಕೊಟ್ಟು ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಕಂಟ್ರಿ ರೀಸನ್ ಕೋಡ್ ಇದೆಯಲ್ಲ ಅದನ್ನು ಫಿಲ್ ಮಾಡಬೇಕು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಫಿಲ್ ಮಾಡಬೇಕು. ಕಂಟ್ರಿ ಆಫ್ ರೆಸಿಡೆನ್ಸು ಇದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಆರ್ ಯು ಲೀಗಲಿ ಎಂಟರ್ಡ್ ವರ್ಕ್ ಇನ್ ಕಂಟ್ರಿ, ಆರ್ ಯು ಅಪ್ಲೈಂಗ್ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆಪ್ಷನ್ ಇದೆ, ಎಸ್ ಆರ್ ನೋ ಇದೆ, ಇದನ್ನು ಓದ್ಕೊಂಡು ಅಪ್ಲೈ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಹ್ಯಾವ್ ಯು ಎಂಪ್ಲಾಯ್ಡ್ ಇನ್ ಕ್ಯಾಪ್ ಜೆಮಿನಿ ಗ್ರೂಪ್ ಬಿಫೋರ್, ಇಲ್ಲ ಅಲ್ಲ, ನೋ ಅಂತ ಕೊಡಿ. ಓಕೆ, ನೀವು ಕ್ಯಾಪ್ ಜೆಮಿನಿ ಮೊದಲು ಕೆಲಸ ಮಾಡಿದರೆ ಇಲ್ಲ. ಓಕೆ, ಈಗ ಸ್ಕ್ರೋಲ್ ಮಾಡಿ ಇಲ್ಲಿರುವಂಥ ಸಂಪೂರ್ಣ ಮಾಹಿತಿನ ಫಿಲ್ ಮಾಡ್ಕೊಳ್ಳಿ. ಓಕೆ, ಫಿಲ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಓಕೆ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ, ಟಿಕ್ ಮಾರ್ಕ್ ಇದೆಯಲ್ಲ, ಇದನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು.
ಅಪ್ಲೈ ಮಾಡುವ ಲಿಂಕು ಕಮೆಂಟ್ ಬಾಕ್ಸು ಇಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಲಾಗುತ್ತೆ. ನೀವು ಲಿಂಕನ್ನು ಕ್ಲಿಕ್ ಮಾಡಿದಾಗ ಕಂಪನಿಯ ಅಫಿಷಿಯಲ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ತೀರಾ, ಹೌದಲ್ವಾ? ರೀಡೈರೆಕ್ಟ್ ಆದಾಗ ಅಲ್ಲಿ ನೀವು ಹೊಸಬರಾದರೆ ಇದೆಯಲ್ಲ, ನೀವಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ, ಹೌದಲ್ಲ? ಸರಿ, ಮೊದಲು ನಿಮ್ಮ ರೆಸ್ಯೂಮನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಫೋನಿಂದ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆದಂಥ ಡಾಕ್ಯುಮೆಂಟ್ PDF ಇದೆಯಲ್ಲ, ಅದು ನಿಮ್ಮ CV ಅಂದರೆ ಬಯೋಡೇಟಾವನ್ನು ಅಪ್ಲೋಡ್ ಮಾಡಲಾಗುತ್ತೆ, ಹೌದಲ್ವಾ? ನೆಕ್ಸ್ಟ್ ನಿಮ್ಮ ಇಮೇಲ್ ID, ನಂತರ ರೀಟೈಪ್ ಇಮೇಲ್ ID ಕೊಡಬೇಕು, ನಂತರ ಪಾಸ್ವರ್ಡ್ ಕೊಡಬೇಕು, ನಂತರ ಹೊಸ ಪಾಸ್ವರ್ಡು ಮತ್ತೆ ರಿಪೀಟ್ ಕೊಡಬೇಕಾಗುತ್ತೆ. ನಂತರ ನಿಮ್ಮ ಹೆಸರು ಲೀಗಲ್ ಫಸ್ಟ್ ನೇಮನ್ನು ಕೊಡಬೇಕು ಮತ್ತು ಲೀಗಲ್ ಮಿಡ್ ನೇಮ್ ಒಂದು ವೇಳೆ ಇದ್ದರೆ ಕೊಡಿ, ಇಲ್ಲಾಂದರೆ ಪರವಾಗಿಲ್ಲ, ಆದರೆ ಲೀಗಲ್ ಲಾಸ್ಟ್ ನೇಮ್ ಕೊಡಲೇಬೇಕು. ನಂತರ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಿ, ನಿಮ್ಮ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಕಂಟ್ರಿ ರೆಸಿಡೆನ್ಸ್ ಇದೆಯಲ್ಲ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಲೀಗಲಿ ಎಂಟರ್ಡ್ ವರ್ಕ್ ಇನ್ ದಿ ಕಂಟ್ರಿ ಯು ಆರ್ ಅಪ್ಲೈಯಿಂಗ್ ಫಾರ್, ಎಸ್ ಅಂತ ಕೊಡಿ. ಹ್ಯಾವ್ ಯು ಬೀನ್ ಎಂಪ್ಲಾಯ್ಡ್ ಬೈ ಕ್ಯಾಪ್ಜೆಮಿನಿ ಗ್ರೂಪ್ ಬಿಫೋರ್, ಮೊದಲು ನೀವು ಇಲ್ಲಿ ಕೆಲಸ ಮಾಡಿದ್ದನ್ನು ಕೇಳಿದರೆ ನೋ ಅಂತ ಕೊಡಿ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಯಾವ ಸೆಲೆಕ್ಟ್ ಮಾಡುವಂಥ ಅಗತ್ಯನೇ ಇಲ್ಲ. ಓಕೆ, ಕಂಪ್ಲೀಟಾಗಿ ಸ್ಕ್ರೋಲ್ ಮಾಡಿ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಅದನ್ನು ಓದ್ಕೊಳ್ಳಿ. ಓಕೆ, ಡೂ ಯು ಅಗ್ರಿ ಟು ಕಾಂಟ್ಯಾಕ್ಟೆಡ್ ವಿಯೋ ವಾಟ್ಸಪ್ಪು, ಅವ್ರು ವಾಟ್ಸಪ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಸರಿ ಅಂತ ಹೇಳಿ. ಹೌದು, ಎಸ್. ಕಂಟ್ರಿ ಆಫ್ ಅಪ್ಲಿಕೇಶನ್ ನೀವು ಇಂಡಿಯಾ ಅಂತ ಕೊಡಿ. ಹಾಗೆ ನಿಮ್ಮದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಪ್ಲೀಸ್ ಇಲ್ಲಿ ಕ್ಲಿಕ್ ದಿ ರೀಡ್ ಅಕ್ನಾಲಜ್ಮೆಂಟ್ ಪ್ರೈವೇಸಿ ನೋಟಿಸ್ ಅಂತ ಹೇಳಿದ್ದಾರೆ. ಇದು ಪ್ರೈವೇಸಿ ನೋಟಿಸ್ ಈಸ್ ರಿಕ್ವೈರ್ಡು. ಓಕೆ, ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಕೀ ಡಾಟಾ ಪ್ರೊಟೆಕ್ಷನ್ ನೋಟಿಸಸ್, ಇದು ಕಂಪ್ಲೀಟಾಗಿ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ, ಹೌದಲ್ಲ? ಇದನ್ನೆಲ್ಲ ಇದು ಮಾಡ್ಕೊಳ್ಳಿ, ರೀಡ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಅಕ್ನಾಲಜ್ಮೆಂಟ್. ಓಕೆ, ನಂತರ ಇಲ್ಲಿ ಅಪ್ಲೈ ಅಂತ ಕೊಡಿ. ಓಕೆ, ಈಗ ನೋಡಿ ನಿಮ್ಮದು ಸಬ್ಮಿಟ್ ಆಗ್ತಾಯಿದೆ, ನಿಮ್ಮ CV ಇದೆಲ್ಲ ಅಪ್ಲೋಡ್ ಮಾಡಿರೋದು ಸಬ್ಮಿಟ್ ಆಗ್ತಾಯಿದೆ ಕಂಪನಿ ಕಡೆಗೆ. ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ಇದೆಲ್ಲ ನಿಮ್ಮ ಇಮೇಲು ಇಲ್ಲ ವಾಟ್ಸಪ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಾಗುತ್ತೆ, ಹೌದಲ್ವಾ? ನೋಡಿ, ನಮ್ಮ ಇಮೇಲ್ ಇದೆಯಲ್ಲ, ಇವರ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸೆಂಟ್, ಥ್ಯಾಂಕ್ ಯು ಅಂತ ಬರುತ್ತೆ, ಹೌದಲ್ಲ? ನಾನು ಆಲ್ರೆಡಿ ಅಪ್ಲಿಕೇಶನ್ ಸೆಂಡ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸಿಕೊಟ್ಟಿದ್ದೀನಿ, ಹೌದಲ್ಲ? ನೀವು ಇದೇ ಥರ ಅಪ್ಲೈ ಮಾಡಿ. ಒಂದು ವೇಳೆ ನೀವು ಸೆಲೆಕ್ಟ್ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ, ಹಾಗಾಗಿ ನೀವು ಇಲ್ಲಿ ಫ್ರೀಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೋದು, ಹೌದಲ್ವಾ? ಹಾಗಾಗಿ ಮಿಸ್ ಮಾಡದೆ ಈ ಕಂಪನಿಗೆ ಅಪ್ಲೈ ಮಾಡಿ. ತುಂಬ ಜನಕ್ಕೆ ಇಲ್ಲಿ ಕೆಲಸ ಸಿಗ್ತಾ ಇದೆ ಫ್ರೆಂಡ್ಸ್. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ.